ದೆಹಲಿನಲ್ಲಿ ಇವತ್ತಿಗೆ 800 ಜನ ಮಕ್ಕಳು ಕಾಣೆಯಾಗಿದ್ದಾರೆ. ಮಕ್ಕಳು ಕಿಡ್ನಾಪ್ ಆಗದೆ ಇರೋ ರೀತಿ, ಮಕ್ಕಳು ಇನ್ಯಾರೋ ಕೆಟ್ಟದಾಗಿ ಉಪಯೋಗಿಸಿಕೊಳ್ಳದೆ ಇರೋ ರೀತಿ ನಾವ್ ಹೇಗೆ ಜಾಗೃತರಾಗಿರ್ಬೋದು ಅಂತ. ಪ್ರೈಮರಿ ಸ್ಕೂಲ್ ಇಂದ ಹುಡುಗಿಯನ್ನ ತಂದೆ ತಾಯಿ ಇಬ್ಬರು ಕೂಡ ಸ್ಕೂಲಿಗೆ ತಂದು ಬಿಟ್ಟು ಹೋಗ್ತಾರಂತ. ಅವ್ರು ಬಿಟ್ಟು ಹೋದ್ಮೇಲೆ ಮಧ್ಯಾಹ್ನ ಲಂಚ್ ಅವರ್ ಆದ್ಮೇಲೆ ಆ ಮಗುವಿಗೆ ಗೇಮ್ಸ್ ಪೀರಿಯಡ್ ಅಲ್ಲಿ ಆಟ ಆಡಕ್ಕೆ ಬಿಟ್ಟಾಗ ಆ ಮಗು ಆವರಣದಲ್ಲಿ ಆಟ ಆಡ್ತಿರುತ್ತೆ. ಆಗ ಬೈಕಲ್ಲಿ ಬಂದಂತ ಇಬ್ರು ಅಪರಿಚಿತರು ಆ ಮಗುವಿನ ಹತ್ರ ಬಂದು ಹೇಳ್ತಾರಂತೆ, ಪುಟ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ನಿಮ್ಮ ಅಪ್ಪ ಅಮ್ಮನ ನನಗೆ ಕಳ್ಸಿರೋದು ನಿನ್ ಕರ್ಕೋಬಾ ಅಂತ, ನಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗೋಣ ಅಂತ. ಆಗ ಆ ಮಗು ಒಂದು ಸ್ಮೈಲ್ ಕೊಟ್ಟು ನಗ್ನಗ್ತಾ ಹೇಳುತ್ತಂತೆ, ಅದೆಲ್ಲ ಸರಿ ಅಂಕಲ್, ಪಾಸ್ವರ್ಡ್ ಏನು? ಏನ್ ಪಾಸ್ವರ್ಡ್ ಅಂತ ಅವ್ನ್ ಗಾಬರಿ ಆಗ್ತಾನೆ. ನಮ್ಮ ಅಪ್ಪ ಅಮ್ಮ ಯಾರೇ ಹಿಂಗ್ ಕರೆದ್ರು ಕೂಡ ಒಂದ್ ಪಾಸ್ವರ್ಡ್ ಕೊಟ್ಟಿದ್ದಾರೆ, ಆ ಪಾಸ್ವರ್ಡ್ ಅವ್ರು ಹೇಳಿದ್ರೆ ಮಾತ್ರ ಅವ್ರ ಜೊತೆ ಹೋಗ್ಬೇಕು ಅಂತ ಹೇಳಿ ಜೋರಾಗಿ ಕೂಗ್ಕೊಳ್ಳುತ್ತಂತೆ. ಅವ್ರ ಟೀಚರ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಓಡ್ ಬರ್ತಾರಂತೆ. ಆ ಗಾಡಿನಲ್ಲಿ ಬಂದಿದ್ದ ಇಬ್ರು ಕೂಡ ಓಡೋಗ್ತಾರಂತೆ. ಸೊ ಪೇರೆಂಟ್ಸ್ ಏನ್ ಮಾಡಿದ್ರು, ಯಾರೇ ಹೊರಗಿನಿಂದ ಬಂದು ನಿನ್ನ ಕರೆದ್ರು ಕೂಡ, ಹೊರಗಿನಿಂದ ಬಂದು ನಿನ್ನ ಮಾತಾಡ್ಸಿದ್ರು ಕೂಡ ಪಾಸ್ವರ್ಡ್ ಕೇಳು, ಅವ್ನ್ ಪಾಸ್ವರ್ಡ್ ಸರಿಯಾಗಿ ಹೇಳಿದ್ರೆ ಮಾತ್ರ ಅವನನ್ನ ನಾವು ಕಳ್ಸಿದೀವಿ ಅಂತ, ಅವ್ನ್ ಪಾಸ್ವರ್ಡ್ ಹೇಳಿಲ್ಲ ಅಂದ್ರೆ ನೀನ್ ಡೇಂಜರ್ ಅಲ್ಲಿ ಇದೆಯಾ ಅಂತ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಂತ. ಸೊ ನೀವು ನಿಮ್ಮ ಮಕ್ಕಳಿಗೆ ಒಂದ್ ಪಾಸ್ವರ್ಡ್ ಕೊಟ್ಟಿರು, ಏನಾದ್ರೂ ಆಗಿರ್ಬೋದು ಅದು ಒಂದ್ ಪಾಸ್ವರ್ಡ್. ಹೊರಗಡೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಮಕ್ಕಳನ್ನ ಮಾತಾಡಿಸಿದಾಗ ಅವ್ರು ಆ ಪಾಸ್ವರ್ಡ್ ಹೇಳಿದ್ರೆ ಮಾತ್ರ ನಿಮ್ಮ ಮಗು ಅವ್ರ ಹತ್ರ ಮಾತಾಡ್ಬೇಕು, ಇಲ್ಲ ಅಂದ್ರೆ ಮಾತಾಡಬಾರದು. ಸೊ ಇದು ಸಿಂಪಲ್ ಆಗಿ ನಾವು ಮಾಡ್ಕೋಬಹುದಾಗಿರುವಂತ ಒಂದು ಸೇಫ್ಟಿ ಕನ್ಸರ್ನ್.